ಸೊ ಆನ್ಸರ್ ದ ಕ್ವಶನ್ಸ್ ಅಬೌಟ್ 8 to 10 ಸೆಂಟೆನ್ಸ್. 8 to 10 ಸೆಂಟೆನ್ಸ್ ಅಲ್ಲಿ ನೀವು ಇದನ್ನ ಬರಿಬೇಕು. ಹೌ ಡಸ್ ದ ಪೋಯಟ್ ವಿ.ಕೆ. ಗೋಕಾಕ್ ವಾಂಟ್ ಟು ಪ್ರೇಸ್ ಮದರ್ ಇಂಡಿಯಾ? ಯಾವ ರೀತಿ ಹೊಗಳೋದಿಕ್ಕೆ ಬಯಸ್ತಾ ಇದ್ದಾರೆ? Which are the positive aspects that V.K. Gokak wished to sing about Mother India in the poem? ಯಾವ ಒಂದು ಪಾಸಿಟಿವ್ ಅಂತಂದ್ರೆ ಧನಾತ್ಮಕ ಅಂಶಗಳನ್ನ ಚಿತ್ರಿಸೋದಿಕ್ಕೆ ಬಯಸ್ತಾರೆ ಕವಿಗಳು ಅನ್ನುವಂಥದ್ದು. ಓಕೆ, ಆನ್ಸರ್ ನೋಡೋಣ ಈಗ. ದ ಪೋಯಟ್ ವಾಂಟ್ಸ್ ಟು ಪ್ರೇಸ್ ಮದರ್ ಇಂಡಿಯಾ ಫಾರ್ ಹ್ಯಾವಿಂಗ್ ದ ಬ್ಯೂಟಿಫುಲ್ ಹಿಮಾಲಯಾಸ್ ಅಂಡ್ ಇಟ್ಸ್ ಸ್ನೋ ಬಾರ್ನ್ ಪೀಕ್ಸ್. He says that she is covered with 3 oceans which seem to wash her palm. He wants to describe the pure golden streaks of the sun that fill the mind with pleasure. Okay. The poet wants to praise Mother India for having beautiful Himalayas. ಸುಂದರವಾದ ಹಿಮಾಲಯ ಪರ್ವತಗಳನ್ನ ಹೊಂದಿರೋದಿಕ್ಕೆ, ಹಿಮಾಚ್ಛಾದಿತ ಪರ್ವತಗಳನ್ನ ತುದಿಗಳು ಅದನ್ನ ಹೊಂದಿರೋದಿಕ್ಕೆ ಅವರು ಭಾರತವನ್ನ ಹೊಗಳೋದಿಕ್ಕೆ ಬಯಸ್ತಾರೆ. ಹಿ ಸೇಸ್, ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ? ಭಾರತವು 3 ಸಾಗರಗಳಿಂದ ಆವೃತವಾಗಿದೆ. ಯಾವುದದು? ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ಅರೇಬಿಯನ್ ಸಿ, ಇಂಡಿಯನ್ ಓಷನ್ ಅಂಡ್ ಬೇ ಆಫ್ ಬೆಂಗಾಲ್ ಆರ್ ದ 3 ಓಷನ್ಸ್. ಈ 3 ಸರೋವರಗಳಿಂದ ಆವೃತವಾಗಿದೆ. ಸೊ ಇದು ತುಂಬಾ ಅತ್ಯಂತ ಸುಂದರವಾಗಿ ತಾಯಿ ಭಾರತೀಯ ಹಸ್ತಗಳನ್ನ ತೊಳೆಯುತ್ತಿರುವಂತೆ ಶೋಭಿಸ್ತಾ ಇದೆ. ಅಂದ್ರೆ ಕಡಲ ತೀರಗಳು, ಕೋಸ್ಟಲ್ ಸೈಡ್ ಅಷ್ಟು ಸುಂದರವಾಗಿವೆ ಅಂತ ಕವಿಗಳು ಹೇಳ್ತಾರೆ. He wants to describe the pure golden streaks. ತುಂಬಾ ಸುವರ್ಣ ರೇಖೆಗಳು, ಸುವರ್ಣ ರೇಖೆಗಳು ಯಾವುದರಿಂದ ಮೂಡಿದ್ದು? ಸನ್, ಸೂರ್ಯನಿಂದ, ಸೂರ್ಯನ ಬೆಳಕು ಮಾಡಿರುವಂತಹ ಸುವರ್ಣ ರೇಖೆಗಳನ್ನ ಅದು ಹೇಗೆ ಬರ್ತಾ ಇದೆ ಅಂತಂದ್ರೆ ನಮ್ಮ ಮನಸ್ಸನ್ನ ಪರಿಶುದ್ಧಗೊಳಿಸ್ತಾ ಇದೆ. ತುಂಬಾ ಖುಷಿಯಿಂದ, ಪ್ಲೆಜರ್ ಅಂತಂದ್ರೆ ಏನು ಮಕ್ಕಳೇ? ತುಂಬಾ ಖುಷಿಗೊಳಿಸ್ತಾ ಇದೆ, ಮುದಗೊಳಿಸ್ತಾ ಇದೆ ಮನಸ್ಸಿಗೆ. ಯಾವುದು ಮುದ ತರ್ತಾ ಇದೆ? ಗೋಲ್ಡನ್ ಸ್ಟ್ರೀಕ್ಸ್ ಅಂದ್ರೆ ಸುವರ್ಣ ರೇಖೆಗಳು, ಸೂರ್ಯನ ಬೆಳಕಿನಲ್ಲಿ ಬರುತ್ತಿರುವಂತ ಸುವರ್ಣ ರೇಖೆಗಳು ನಮ್ಮ ಮನಸ್ಸಿಗೆ ಮುದ ಕೊಡ್ತಾ ಇದೆ ಅಂತ ತಾಯಿಯನ್ನ, ಭಾರತೀಯನ ಹೊಗಳೋದಿಕ್ಕೆ ನಮ್ಮ ಕವಿಗಳು ಬಯಸ್ತಾ ಇದ್ದಾರೆ, ತಾಯಿ ಭಾರತೀಯನ್ನ. In the same way, the poet intends, ಆಶಿಸ್ತಾರೆ ಏನಂತ? To praise the cultural beauty of India and the attractive rock-cut temples that immortalize our epics. In the poem, the poet wants to remind us of the sacrifice of the soldiers and freedom fighters. Contributions of our seers and prophets who have made India great. The poet wants to tell us about the achievements of our people in the field of construction industry and the enormous progress in the field of atomic science. ನೋಡಿ ಇಲ್ಲಿ, ದ ಪೋಯಟ್ ಇಂಟೆಂಡ್ಸ್, ಬಯಸ್ತಾ ಇದ್ದಾರೆ. ಏನ್ ಬಯಸ್ತಾ ಇದ್ದಾರೆ ಇಲ್ಲಿ? ಇಂಟೆಂಡ್ ಅಂತಂದ್ರೆ ಬಯಸುವುದು. ಟು ಪ್ರೇಸ್ ದ ಕಲ್ಚರಲ್ ಬ್ಯೂಟಿ, ಟು ಪ್ರೇಸ್ ಹೊಗಳುವುದು. ಹೇಗೆ ಹೊಗಳ್ತಾ ಇದ್ದಾರೆ ಅನ್ನೋದೇ ಕ್ವಶನ್ ಇಲ್ಲಿ, ಪ್ರಶ್ನೆ. ಹೊಗಳುವುದು ಕಲ್ಚರಲ್ ಬ್ಯೂಟಿ, ಸಾಂಸ್ಕೃತಿಕ ಒಂದು ಸೌಂದರ್ಯವನ್ನು ಕೂಡ ಹೊಗಳ್ತಾ ಇದ್ದಾರೆ. ಯಾವ ರೀತಿ ಹೊಗಳ್ತಾ ಇದ್ದಾರೆ? ಅಟ್ರಾಕ್ಟಿವ್ ರಾಕ್ ಕಟ್ ಟೆಂಪಲ್ಸ್, ಕಲ್ಲಿನಿಂದ ನಿರ್ಮಿತವಾದ ದೇವಸ್ಥಾನಗಳು ಹೇಗೆ ಇವೆ, ಅವು ನಮ್ಮ ಮಹಾಕಾವ್ಯಗಳನ್ನ ಹೇಗೆ ಜೀವಂತವಾಗಿ ಇಡ್ತಾ ಇವೆ. ಇಮ್ಮಾರ್ಟಲ್ ಅಂತಂದ್ರೆ ಜೀವಂತವಾಗಿ ಇಡುವುದು, ಅವು ನಶಿಸಿ ಹೋಗದಂತೆ ತಡೆಯುವುದು. ಓಕೆ, ಹೇಗೆ ನಮ್ಮ ಕಲ್ಲಿನಿಂದ ನಿರ್ಮಿತವಾದ ದೇವಸ್ಥಾನಗಳು ನಮ್ಮ ಮಹಾಕಾವ್ಯಗಳನ್ನ ಜೀವಂತವಾಗಿ ಇಡುವಲ್ಲಿ ಕೆಲಸ ಮಾಡ್ತಾ ಇವೆ. ಅದೇ ರೀತಿ ಇನ್ ದ ಪೋಯಮ್, ದ ಪೋಯಟ್ ವಾಂಟ್ಸ್ ಟು ರಿಮೈಂಡ್ ಅಸ್, ಅವ್ರು ನಮ್ಗೆ ನೆನಪು ಮಾಡಿಕೊಡ್ತಾರೆ. ಏನನ್ನ? ನಮ್ಮ ಸೈನಿಕರ ಒಂದು ತ್ಯಾಗವನ್ನ. ಓಕೆ,
ಸೊ ಸ್ಯಾಕ್ರಿಫೈಸ್ ಆಫ್ ದ ಸೋಲ್ಜರ್ಸ್, ನಮ್ಮ ಸೈನಿಕರ ತ್ಯಾಗವನ್ನ ನಮ್ಗೆ, ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿರುವಂತಹ ತ್ಯಾಗವನ್ನ ನಮಗೆ ನೆನಪು ಮಾಡಿಕೊಡೋದಿಕ್ಕೆ ಬಯಸ್ತಾರೆ. ಓಕೆ, ಫ್ರೀಡಮ್ ಫೈಟರ್ಸ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರು. ಇವಿಷ್ಟೇ ಅಲ್ಲ, ಕಾಂಟ್ರಿಬ್ಯೂಷನ್, ಕೊಡುಗೆ, ನಮಗೆ ಇಲ್ಲಿ ನಮ್ಮ ಸಂತರು, ಸಾಧು ಸಂತರ ಕೊಡುಗೆಗಳನ್ನ ಕೊಡುಗೆಗಳನ್ನು ಕೂಡ ನೆನಪು ಮಾಡ್ಕೊಳ್ಳೋದಿಕ್ಕೆ ಬಯಸ್ತಾರೆ. ಸಾಧು ಸಂತರು ನಮ್ಮ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು. ಸೊ ಅವರು ನಮ್ಮ ದೇಶವನ್ನು ತುಂಬಾ ಮಹತ್ವದ ಸ್ಥಾನಕ್ಕೆ ಕೊಂಡೋಗಿದ್ದಾರೆ ಅಲ್ವಾ. ಸೊ ಇಂಡಿಯಾ, ಹೂ ಹ್ಯಾವ್ ಮೇಡ್ ಇಂಡಿಯಾ ಗ್ರೇಟ್, ವಿವೇಕಾನಂದರು, ಅದೇ ರೀತಿ ಕೆಲವು ಎಲ್ಲಾ ದಾಸರುಗಳು, ಗುರುಗಳು, ಋಷಿ ಮುನಿಗಳು, ಇವರೆಲ್ಲ ನಮ್ಮ ದೇಶದ ಸಾಂಸ್ಕೃತಿಕ ವೈಭವವನ್ನು ಎತ್ತಿ ಹಿಡಿದಿದ್ದಾರೆ. ಓಕೆ, the poet wants to tell us about the achievements of our people. ಅಂದ್ರೆ ನಮ್ಮ ವ್ಯಕ್ತಿಗಳ ಸಾಧನೆ ಏನೇನಿದೆ ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ. ಯಾವುದರಲ್ಲಿ? ಕೈಗಾರಿಕೆಗಳು, ನಿರ್ಮಾಣ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ. ಓಕೆ, ಅದೇ ರೀತಿ ಭಾರತದ ಒಂದು ಅಣು ವಿಜ್ಞಾನದ ಪ್ರಗತಿಯಲ್ಲಿ ಕೂಡ ನಮ್ಮ ಸೈಂಟಿಸ್ಟ್, ವಿಜ್ಞಾನಿಗಳು ಮತ್ತು ಜನರ ಒಂದು ಸಾಧನೆಯನ್ನ ಅವರು ವಿವರಿಸ್ತಾ ಇದ್ದಾರೆ. ಅಣು ವಿಜ್ಞಾನ, ಅಟೋಮಿಕ್ ಸೈನ್ಸ್ ಅಂತಂದ್ರೆ ಏನು ಮಕ್ಕಳೇ? ಅಣು ವಿಜ್ಞಾನದಲ್ಲಿ ಭಾರತ ಹೇಗೆ ಮುಂದುವರಿತಾ ಇದೆ, ಕೈಗಾರಿಕೆಯಲ್ಲಿ ಹೇಗೆ ಮುಂದುವರಿತಾ ಇದೆ, ನಿರ್ಮಾಣ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿತಾ ಇದೆ ಅನ್ನೋದನ್ನ ಹೊಗಳೋದಿಕ್ಕೆ ನಮ್ಮ ಕವಿಗಳು ಬಯಸ್ತಾರೆ. ಓಕೆ, ಸಾಂಸ್ಕೃತಿಕ ವೈಭವ ಮತ್ತು ನೈಸರ್ಗಿಕ ಸೌಂದರ್ಯ, ನಮ್ಮ ಮಹಾಕಾವ್ಯಗಳು, ನಮ್ಮ ದೇವಸ್ಥಾನಗಳು, ಋಷಿ ಮುನಿಗಳ ಒಂದು ಕೊಡುಗೆ, ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಸೈನಿಕರ ತ್ಯಾಗ, ಅದೇ ರೀತಿಯಾಗಿ ಕೈಗಾರಿಕೆ ಮತ್ತು ತಂತ್ರಜ್ಞಾನದಲ್ಲಿ, ಅಣು ವಿಜ್ಞಾನದಲ್ಲಿ ನಮ್ಮ ದೇಶ ಹೇಗೆ ಮುಂದುವರಿತಾ ಇದೆ ಅನ್ನೋದನ್ನ ಕವಿಗಳು ಹೊಗಳ್ತಾ ಇದ್ದಾರೆ.